ಇವತ್ತು ನಾನು ನಿಮಗೆ ಯಾವುದೋ ಐಟಮ್ಗಳನ್ನ ತೋರಿಸ್ತಾ ಇಲ್ಲ, ಅಂದರೆ ಬ್ರೇಸ್ಲೈಟು, ಮಾಲಾ ಅಥವಾ ವಾಸ್ತು ಐಟಮ್ಸು ಈ ಥರ ಯಾವುದೋ ತೋರಿಸ್ತಾ ಇಲ್ಲ. ಇವತ್ತು ನಾನು ನಿಮಗೆ ಪಾಸಿಟಿವ್ ಎನರ್ಜಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ಪಾಸಿಟಿವ್ ಎನರ್ಜಿ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿ, ನಾವು ಯಾವಾಗಲೂ ನಮ್ಮ ಸೆಲ್ಫು ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನಾವು ನೆಗೆಟಿವ್ನ ಯಾವಾಗಲೂ ಯೋಚನೆ ಮಾಡಬಾರ್ದು. ಅಂದರೆ ನಾವು ಸಣ್ಣ, ನಾವು ದಪ್ಪ, ನಾವು ಕಪ್ಪುಗಿದ್ದೀವಿ, ನಾವು ಬೆಳ್ಳಗಿದ್ದೀವಿ, ನಾವು ಕುಳ್ಳುಗಿದ್ದೀವಿ, ಇನ್ನೂ ಹೀಗೆ ಏನೇನೋ ಆ ಥರ ನಾವು ಯಾವುದು ನೆಗೆಟಿವ್ನ ಮಾತಾಡಬಾರ್ದು. ಯಾಕಂದರೆ ನೀವು ಯಾವಾಗ ನೆಗೆಟಿವ್ನ ಯೋಚನೆ ಮಾಡ್ತೀರೋ ನಿಮ್ಮ ಬಾಡಿ ಅದನ್ನು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂಬಿಡುತ್ತೆ. ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ ಮತ್ತು ನೀವು ಯಾವಾಗಲೂ ಬೇಜಾರು ಆ ಥರ ಎಲ್ಲ ಅನಿಸುತ್ತೆ. ಆದ್ದರಿಂದ ನಿಮ್ಮ ಸೆಲ್ಫು ನೀವು ಯಾವಾಗಲೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊಳ್ಳಿ. ನಾನು ಎಲ್ಲಿ ಹೋದರೂ ಒಳ್ಳೆಯದಾಗುತ್ತೆ, ನನಗೆಲ್ಲ ಒಳ್ಳೆಯದಾಗುತ್ತೆ, ಡಿವೈನ್ ಸಪೋರ್ಟ್ ನನ್ನ ಜೊತೆ ಇದೆ. ಈ ಥರ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಯಾವಾಗಲೂ ಚೆನ್ನಾಗಿರುತ್ತೆ ಮತ್ತು ನೀವು ಖುಷಿಯಾಗಿರ್ತೀರ. ನೀವು ನಿಮ್ಮ ಸುತ್ತಲೂ ಒಂದು ಪಾಸಿಟಿವ್ ಓರನ್ನು ಕ್ರಿಯೇಟ್ ಮಾಡ್ತೀರಾ. ಆ ಪಾಸಿಟಿವ್ ಓರ ನಮಗೆ ಎಲ್ಲಿ ಹೋದರೂ ಯಶಸ್ಸನ್ನು ತಂದುಕೊಡುತ್ತೆ, ಆರೋಗ್ಯ ಚೆನ್ನಾಗಿರೋಂಗೆ ಮಾಡುತ್ತೆ, ಸಮೃದ್ಧಿಯಾಗಿರೋಂಗೆ ಮಾಡುತ್ತೆ. ಈ ಥರ ಎಲ್ಲ ನೀವು 21 ದಿನ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಮನೆಯ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊಳ್ಳಿ. ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ. 21 ಡೇಸು ಅಥವಾ 11 ಡೇಸು ಈ ಥರ ಮಾಡಿ ನೋಡಿ, ನಿಮಗೆ ಇದ್ರ ರಿಸಲ್ಟು ಗೊತ್ತಾಗುತ್ತೆ. ಈ ಇನ್ಫಾರ್ಮೇಷನ್ ಮತ್ತು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.